ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಜಯಪುರ ಇವರಿಂದ ಮುಂಗಾರು ಹಂಗಾಮು ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಹೋಬಳಿಯ ನಂದಿಹಾಳ್ ಪಿ ಗ್ರಾಮದಲ್ಲಿ ನಡೆಯಿತು. ವಿಜಯಪುರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಎಸ್.ಜಿ. ರಾಧಾಕೃಷ್ಣ ಅವರು ಮಾತನಾಡಿ, ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ತಾಂತ್ರಿಕತೆಗಳ ಕುರಿತು ರೈತರಿಗೆ ಮಾಹಿತಿ ಹೇಳಿದರು. ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಾದ ಡಾಕ್ಟರ್ ಎಸ್.ಎಂ. ವಸ್ತ್ರದವರು ಮಾತನಾಡಿ, ಮುಂಗಾರು ಹಂಗಾಮು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ಮಾತನಾಡಿದರು. ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರು ಸವಳು ಮತ್ತು ಜವಳು ಮಣ್ಣು ನಿರ್ವಹಣೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕೆಂದು ರೈತರಿಗೆ ಸಲಹೆ ನೀಡಿದರು. ವಿಜಯಲಕ್ಷ್ಮಿ ಚವ್ಹಾಣ್ ಅವರು ಸಾವಯವ ಕೃಷಿ ಪದ್ಧತಿ, ಸಮಗ್ರ ಕೃಷಿ ಬಗ್ಗೆ ಸದ್ಬಳಕೆ ಮಾಡುವ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದ ಶಹನವಾಜ್ ಖಾದ್ರಿ ಮುಶ್ರೀಫ್ ಹಾಗೂ ಎಂ.ಆರ್. ಮೈದರ್ಗಿ, ಆತ್ಮ ಯೋಜನೆಯ ತಾಂತ್ರಿಕ ವ್ಯವಸ್ಥಾಪಕರಾದ ಸಾಗರ್ ಬಾಗೇವಾಡಿ, ಮಲ್ಲು ಶರಣು ಹಾಗೂ ರೈತರು ಉಪಸ್ಥಿತರಿದ್ದರು. ವರದಿ ಶರಣು ಕಾಟ್ಕರ್, ಸಮಯ ಟಿವಿ ಕೆ ನ್ಯೂಸ್, ಬಸವನ ಬಾಗೇವಾಡಿ. ಸಸ್ಯಗಳಿಗೆ ಬೇಕಾದಂಥ ಒಂದು ಪೋಷಕಾಂಶಗಳು ಅಂತೀವಿ. ಅಂದರೆ 17 ಪೋಷಕಾಂಶಗಳ ಲಭ್ಯತೆ ಸರಿಯಾದ ಪ್ರಮಾಣದಲ್ಲಿ ಇರ್ತವೆ. ಈಗ ನೋಡ್ರಿ, ಯಾವುದೇ ಒಂದು ಸಸ್ಯ ಜರ್ಮಿನೇಷನ್ ಇಂದ ಹಿಡ್ಕೊಂಡು ಅದು ಹಾರ್ವೆಸ್ಟ್ ಆಗ್ಬೇಕಂತಂದ್ರೆ 17 ಪೋಷಕಾಂಶಗಳು ಬಹಳ ಮುಖ್ಯ. ಈಗ ನೋಡ್ರಿ, ನಾವು ಮನುಷ್ಯರಿಗೆ ನಾವು ಬದುಕಬೇಕಂದ್ರೆ ಏನು ಬೇಕ್ರಿ? ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಎಲ್ಲ ಬೇಕು. ಇದು ನಾವು ಎತ್ತಿನ ತಗೋತೀವಿ, ಆಹಾರದ ಮುಖಾಂತರ ನಾವು ತಗೋತೀವಿ. ಅದೇ ರೀತಿಯಾಗಿ ಈ ಸಸ್ಯಗಳು ತಾವು ಬೆಳೆದು ಒಳ್ಳೆ ಇಳುವರಿ ಕೊಡಬೇಕಪ್ಪ ಅಂತಂದ್ರೆ ಸಸ್ಯಗಳಿಗೆ ಏನು ಬೇಕಂದ್ರೆ 17 ಪೋಷಕಾಂಶಗಳು ಬೇಕು. ಆ 17 ಪೋಷಕಾಂಶಗಳು ನಿಮ್ಮ ಒಂದು ಭೂಮಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದಾವೆ ಅನ್ನೋದು ನೀವು ಮೊದಲು ಅರ್ಥಕೋಬೇಕು. ಈಗ ಬಿಜಾಪುರದ ನಿಮ್ಗೆ ಹೇಳಿದೆ ನಾನು ಆಲ್ರೆಡಿ, ಮಣ್ಣಿನ ರಸಸಾರ ಬಹಳ ಒಂದು ಹೆಚ್ಚಿದೆ. ಈಗ ಎದಕ್ಕೆ ಹೆಚ್ಚಿದೆಪ್ಪ ಅಂತಂದ್ರೆ, ಇದು ನಮ್ಮ ಒಂದು ಬಿಜಾಪುರದ ಒಂದು ಮಣ್ಣಿದೆಲ್ಲ, ಇದು ಡಿಸ್ಟಿಕ್ ಇದೆಲ್ಲ, ಇದು ಒಂದು ಒಣ ದೇಶದಲ್ಲಿ ಬರ್ತಕ್ಕಂಥ ಒಂದು ಡಿಸ್ಟಿಕ್. ಇಂಥಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಈಗ ಮಣ್ಣಿಂದ ಕಲ್ಲು ಆಗ್ತದೆ ಅಲ್ಲ, ಕಲ್ಲಿಂದನೂ ಮಣ್ಣು ಆಗ್ತದೆ. ಆ ಕಲ್ಲಿನ ಮಣ್ಣು ಆಗ್ಬೇಕಂತಂದ್ರೆ ಆ ಮಣ್ಣು ಅದು ಅನುಕೂಲ ಆಗುತ್ತಲ್ವಾ? ಇಷ್ಟೊಂದು ವಿಚಾರಗಳನ್ನು ಹೇಳಿದ್ರು. ಮೊದಲನೇದಾಗಿ ನಮ್ಮ ವಿಜ್ಞಾನಿಗಳು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆಯಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋದನ್ನು ಹೇಳಿದ್ರು. ಆಮೇಲೆ ಬೆಳೆಗಳಲ್ಲಿ ತಳಿಗಳನ್ನು ಯಾವ ಥರ ಆಯ್ಕೆ ಮಾಡಬೇಕು, ಅದರಿಂದ ಮತ್ತು ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡಬೇಕು, ಅದನ್ನು ಕೀಟ ಮತ್ತು ರೋಗಗಳ ಹತೋಟಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಹಾಗಾಗಿ ಹಿಂದಿನ ಒಂದು ಸಾವಯವ ಕೃಷಿಯಿಂದ ಯಾಕೆ ಈಗ ಒಂದು ರಾಸಾಯನಿಕ ಒಂದು ಕೃಷಿಗೆ ಬಂದುಬಿಟ್ಟಿದೆ, ಸೊ ಅದರಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳೇನು, ಏನೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ, ಇನ್ನು ಮುಂದಕ್ಕೆ ನಾವು ಈ ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ನಾವು ಪ್ರಯತ್ನಗಳನ್ನು ಮಾಡಬೇಕು, ಏನೆಲ್ಲ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅದೆಲ್ಲ ನಿಮಗೆಲ್ಲ ಅರ್ಥ ಆಗಿದೆ. ಆಮೇಲೆ ಈಗ ನಾವು ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ, ಈಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಏನು ಬಿಜಾಪುರದಲ್ಲಿದೆ, ಆ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಾಕಷ್ಟು ತರಬೇತಿಗಳನ್ನು ನಾವು ಹಮ್ಕೋತಾ ಇದ್ದೀವಿ. ಅದರಲ್ಲಿ ಅಲ್ಲಿನೂ ತರಬೇತಿಗಳನ್ನು ಮಾಡ್ತೀವಿ, 1 ದಿನದ್ದು, 3 ದಿನದ್ದು, 5 ದಿನದ್ದು. ಅದೇ ರೀತಿ ಈಗ ನಾವು ಏನು ನಿಮ್ಮಲ್ಲೇ ಬಂದು ತರಬೇತಿಗಳನ್ನು ನಾವು